ನಾನು ಆರಂಭದಲ್ಲಿ ಹೇಳಿದೆ ಬಿಜೆಪಿ ನಾಯಕರಿಗೆ ಇದೊಂದು ಲೆಕ್ಕದಲ್ಲಿ ಅಸ್ತ್ರ ಸಿಕ್ಕಂಗಾಯಿತು. ಈಗ ಗ್ಯಾರಂಟಿ ವಿಚಾರ ಇಟ್ಕೊಂಡು ಕೂಡ ಅವರು ಮಾತಾಡ್ತಾನೆ ಇದ್ದಾರೆ. ಅಶೋಕ್ ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮುಖಾಂತರ ಅಶೋಕ್ ಕುಟುಕಿದ್ದಾರೆ. ನಾವು ಅವರ ಟ್ವೀಟನ್ನು ನಾವು ತೋರಿಸ್ತಾ ಇದ್ದೀವಿ. ಯುದ್ಧಕ್ಕೆ ಮುನ್ನವೇ ಶಸ್ತ್ರಾತ್ಯಾಗ ಮಾಡಿ ಪ್ರಧಾನಿಯವರಿಗೆ ಶರಣಾಗುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ಗ್ಯಾರಂಟಿಗಳು ಕೇವಲ ಜನರ ಮತ ಸೆಳೆಯಲಿಕ್ಕೆ ಸೃಷ್ಟಿಯಾದಂಥ ಗಾಳಗಳೇ ಹೊರತು ಜನರ ಬದುಕನ್ನು ರೂಪಿಸುವಂಥ ಶಾಶ್ವತ ಯೋಜನೆಗಳ ಅಲ್ಲ. ಇದು ಅಶೋಕ್ ಟ್ವೀಟ್ ಮಾಡಿರುವಂಥ ರೀತಿ. ಭಾರತೀಯರ ಕನ್ನಡಿಗರ ವಿಶ್ವಾಸವನ್ನು ಗಳಿಸುವಂಥ ರೀತಿ ಇದಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಲೋಕಸಭೆಯಲ್ಲಿ ಸೋತರೆ ಗ್ಯಾರಂಟಿ ರದ್ದು ಅಂತ ಹೇಳಿರುವಂಥ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅವರು ರಾಜ್ಯ ಕಾಂಗ್ರೆಸ್ ಯುದ್ಧಕ್ಕೂ ಮುನ್ನವೇ ಯಾವ ರೀತಿ ಶಸ್ತ್ರಾತ್ಯಾಗ ಮಾಡಿ ನರೇಂದ್ರ ಮೋದಿಯವರಿಗೆ ಶರಣಾಗಿದೆ ಅನ್ನೋದರ ಮುನ್ಸೂಚನೆ ಇದು ಅನ್ನುವಂಥ ಮಾತು. ಇದು ಒಂದು ಲೆಕ್ಕದಲ್ಲಿ ಏನು ಅಂದರೆ ಮತ ಸೆಳೆಯಲಿಕ್ಕೆ ಸೃಷ್ಟಿಸಿದಂಥ ಗಾಳಗಳಿವು ಗ್ಯಾರಂಟಿಗಳು. ಅದರ ಹೊರತಾಗಿ ಜನರ ಬದುಕನ್ನು ರೂಪಿಸುವಂಥ ವ್ಯವಸ್ಥೆಗಳು ಖಂಡಿತವಾಗಲೂ ಅಲ್ಲ. ಶಾಶ್ವತ ಯೋಜನೆಗಳಲ್ಲ ಇವು. ಭಾರತೀಯರ ಕನ್ನಡಿಗರ ವಿಶ್ವಾಸ ನಂಬಿಕೆ ಏನಿದ್ರು ಅದು ಮೋದಿ ಗ್ಯಾರಂಟಿ ಮೇಲೇ ಹೊರತು ಕಾಂಗ್ರೆಸ್ ಗ್ಯಾರಂಟಿ ಮೇಲಲ್ಲ. ಇದು ಅಶೋಕ್ ಮಾಡಿರುವಂಥ ಟ್ವೀಟ್.